ಕೊನೆಯ ಹಂತ. ಎರಡನೇ ದಿನದ ಒಂದನೇ ಸೆಷನ್ ಗುರೂಜಿಯಿಂದ ಸತ್ಸಂಗ. ಅಲ್ಲಿ ಸತ್ಸಂಗ ಇದಾಗುವುದಿಲ್ಲ. ಇವತ್ತು ಈ ಸಂತೆ ಒಂದು ಕಾರ್ಯಕ್ರಮ, ಅದ್ಭುತ ಕಾರ್ಯಕ್ರಮ. ಇದಕ್ಕಾಗಿ ಇದು ಮುಖ್ಯ. ಗುರುಜಿ ಸತ್ಸಂಗ ಮತ್ತು ಈ ಸಂತೆ ಏನು ಶಂಖ ಪ್ರಕ್ಷಾಲನ ಮಾಡುತ್ತೀವಿ. ಸಂತೆ ಶಂಖ ಪ್ರಕ್ಷಾಲನ ಒಂದ್ ಕಡೆ ಮೈಸೂರು ಕ್ಯಾಂಪ್ ನಡೆದಿತ್ತು. ಮೈಸೂರು ಕ್ಯಾಂಪ್ ಇದ್ದಾಗ ಆ ಕ್ಯಾಂಪಿಗೆ 8 ಮಂದಿ ಫಾರಿನರ್ಸ್ ಬಂದಿದ್ರು. ಆ ಕ್ಯಾಂಪಿಗೆ ಅಲ್ಲೆಲ್ಲ ಮೈಸೂರು ಬರ್ತಾರಲ್ಲ ಅವರು ಬಂದಿದ್ರು. ಹಿಂಗ ಮಗ್ಲ ಕುಂತಿದ್ರು. ನಮ್ಮ ಸಂಗಮೇಶ ಕುಂತಿದ್ದ. ಸಂಗಮೇಶನ ಮಗ್ಲ ಒಂದಿಷ್ಟು ಫಾರಿನರ್ಸ್ ಕುಂತಿದ್ರು. ಸಂಗಮೇಶನಿಗೆ ಕಾತುರ, ಒಂದು ಅವ್ರನ್ನ ಮಾತಾಡಿಸ್ಬೇಕು, ಇದು ಮಾಡಬೇಕು ಅಂತ. ಹುಚ್ಚು ನಮ್ಗೆ ಯಾರು ಫಾರಿನರ್ಸ್ ಬಂದ್ರೆ ನಮ್ಗೆ ಹುಚ್ಚು ನೋಡ್ರಿ. ಆದ್ರೆ ಅವ್ರಿಗೆ ಹುಚ್ಚಿಲ್ಲ. ನಾವು ಫಾರಿನ್ ಗಂಟೆ ಹೋದ್ರೆ ನಮ್ಗೆ ಯಾರು ಮಾತಾಡ್ಸೋದಿಲ್ಲ. ಅವ್ರು ಬಂದು ನಾವು ಮಾತಾಡ್ತೀವಿ. ಫ್ರಾಮ್ ಯು ಬರ್ಲಿ ಬಿಡ್ಲಿ, ಅದಕ್ಕೆ ಬರಕ್ ಇಂಗ್ಲಿಷ್ನಾಗ ವೆರ್ ಫ್ರಾಮ್ ಯು ಅಂತಾರ. ಐ ಆಮ್ ಫ್ರಮ್ ಸ್ಪ್ಯಾನಿಷ್. ಇವಾಗ ಸ್ಪ್ಯಾನಿಷ್ ಅಂತ ಶುರು ಆಗತ್ತಪ್ಪ. ಹಂಗ ಸಂಗಮೇಶ್ ಕೇಳ್ದ, ವೆರ್ ಫ್ರಾಮ್ ಯು ಅಂತ ಕೇಳ್ದ. ಐ ಆಮ್ ಫ್ರಮ್ ಲಂಡನ್ ಅಂತ. ನಾ ಅವಾಗ ಏನ್ ಹೇಳಕತ್ತಿದ್ದೆ, ಸ್ನಾನದ ಬಗ್ಗೆ ಹೇಳಕತ್ತಿದ್ದೆ. ಯೋಗದೊಳಗೆ ಶೌಚ ಅಂತ ಬರ್ತದೆ. ಸ್ವಚ್ಛ ಇರ್ಬೇಕು ಮನುಷ್ಯ. ಸ್ವಚ್ಛ ಇರಕ್ಕೆ ಸ್ನಾನ ಮಾಡ್ಬೇಕು. ಎಂಥ ಸ್ನಾನ ಅಂತ ಸ್ನಾನದ ಬಗ್ಗೆ ಹೇಳ್ತಾ ಇದ್ದೆ. ಅವಾಗ ಸಂಗಮೇಶ್ ಕೇಳಿದ ಮಗ್ಳು ಕುಂತವ್, ಹೌ ಮೆನಿ ಟೈಮ್ಸ್ ಯು ಆರ್ ಟೇಕಿಂಗ್ ಬಾತ್ ಅಂತಂದ. ಎಷ್ಟು ಸಲ ಸ್ನಾನ ಮಾಡ್ತೀವಿ ಅಂತ. ವಿ ಆರ್ ಟೇಕಿಂಗ್ ಬಾತ್ 5 in a month ಅನ್ನವ. ವಿ ಆರ್ ಟೇಕಿಂಗ್ ಬಾತ್ 5 in a month ಅಂದ. ಸಂಗಮೇಶ ಅಯ್ಯೋ ಅಂದ. ವಾಟ್ ಅಬೌಟ್ ಯು ಅಂದ. ಐ ಆಮ್ ಟೇಕಿಂಗ್ ಬಾತ್ 5 in a day ಅಂದ. ನೀವು ತಿಂಗಳಿಗೆ 2 ಸಲ ಮಾಡಿದ್ರೆ ಮಕ್ಕಳ, ನಾನು ದಿವಸಕ್ಕೆ 2 ಸಲ ಮಾಡ್ತೇನೆ ಅಂದ ಸಂಗಮೇಶ. ಅವ ಅಂದ, ಆರ್ ಯು ಸೋ ಡರ್ಟಿ? ಆರ್ ಯು ಸೋ ಡರ್ಟಿ ದ್ಯಾಟ್ ಯು ಆರ್ ಟೇಕಿಂಗ್ ಬಾತ್ 2 in a day? ಅದು ದಿನ 2 ಸಲ ಸ್ನಾನ ಮಾಡ್ಬಿಟ್ಟು ಹೊರಸೋದ್ರೆ ನೀವು ಅಂದವ. ಅರ್ಥ ಆಗ್ತದೆ ನಾ ಹೇಳಿದೆ. ನಮಗೆ ಸ್ನಾನ ಅನ್ನೋದು ಮುಖ್ಯದ. ಯಾತಕ್ಕಪ್ಪ ಅಂದ್ರೆ ಶರೀರ ಸ್ವಚ್ಛ ಆಗ್ಬೇಕು. ಈ ದೇಹ ಸ್ವಚ್ಛ ಆಗ್ಬೇಕು. ಸ್ನಾನ ಎದಕ್ ಬೇಕಪ್ಪ ಅಂದ್ರ ಮೈ ತುಂಬ ರಂಧ್ರದಾವ್ ಇಲ್ಲಿ ನೋಡಿ, ಚಿಕ್ಕ ಅದಾವ ಗೊತ್ತದ. ನೀವು ಎಷ್ಟು ಉಸಿರಾಟ ಮಾಡ್ತೀರಿ ಅದಕ್ಕಿಂತ ಹೆಚ್ಚಿಗೆ ಮೈ ಉಸಿರಾಟ ಮಾಡ್ತದ ಆ ರಂಧ್ರಗಳ ಮೂಲಕ. ಅವು ಪ್ಯಾಕಪ್ ಆಕ್ಕಾವು ಹೊರಗಡೆ. ನಮ್ದು ಬಿಸಿಲು ಕಾಲ. ಅವ ಹೇಳಿದ ತಿಂಗಳಿಗೆ 2 ಸಲ ಸ್ನಾನ ಮಾಡ್ತೀವಿ ಅಂತಂದ. ಬರಬರಿಡ ಅದು. ಯಾಕಂದ್ರೆ ಚಳಿಗಾಲ ಇರ್ತದ. ಈಗ ಸ್ನಾನ ಯಾಕೆ ಮಾಡ್ಬೇಕಪ್ಪ? ಬೆವ್ರು ಬರ್ತದ, ವಾತಾವರಣ ಧೂಳು ಬರ್ತದ, ಪ್ಯಾಕಪ್ ಆಗ್ತದ. ಅದು ಸ್ವಚ್ಛ ಮಾಡ್ಕೊಂಡ ಸ್ನಾನ ಮಾಡ್ಬೇಕು. ಅವ್ರಿಗೆ ಬೆವರೇ ಬರುದಿಲ್ಲ. ಅವ್ರಿಗೆ ಬೆವರ್ ಯಾಕೆ ಬರುದಿಲ್ಲ? ತಂಪದ. ಅದಕ್ಕ ಅದು ಬಿಡ್ರಿ. ಕೇದಾರಗುಡಿ ಪೂಜಾರಿ, ಬದರಿಗುಡಿ ಪೂಜಾರಿ ಅವರು ದಿನ ಸ್ನಾನ ಮಾಡಿದ್ರು. ಅವ್ರು ಸ್ನಾನ ಬೇಕಾಗಿಲ್ಲ, ಹಂಗೆ ಪೂಜೆ ಮಾಡ್ತಾರ ಅವರು. ಸತ್ಯ ಏನಾಗ್ತದೆ ಅಲ್ಲಿ ಕೇದಾರದ ಸ್ವಾಮಿ ಇದಕ್ಕೆ ಟೆಂಪಲ್ಗೆ ಹೋದ್ರಪ್ಪ ಅಂದ್ರ ಬಿಸಿನೀರು ತಂದಿಟ್ರಪ್ಪ ಬರ್ಬೇಕು. ಮತ್ತೆ ಆಗಿಂದಾಗ 2 ನಿಮಿಷದಾಗ ಸ್ನಾನ ಹೆಂಗ್ ಮಾಡ್ಬೇಕು? ಅವ್ರು ಚಾ ತಂದಿಟ್ರೆ ಆಗಿಂದಾಗ ಆರಿಬಿಡ್ತದ. ಮತ್ ಇದು ಆಗ್ಬಿಡ್ತದ, ತಂಪಾಗ್ಬಿಡ್ತದ. ಅಂತ ಹೊತ್ನಾಗ ಮಾಡಿದ್ರೆ ಟೋಟಲಿ ಹೇಳೋ ಉದ್ದೇಶ ಏನಪ್ಪಾ ಅಂದ್ರ ನೀವು ಸ್ವಚ್ಛ ಇರ್ಬೇಕು. ಆದ್ರ ನಿಮಗ ಬರೀ ಲೈಫಾಯೋ ಸಂತೂರೋ ಈಗ ಲಕ್ಸ್ ಶ್ರೀದೇವಿ ಲಕ್ಸ್ ಬಳಸುತ್ತಾಳೆ ನೀವು ತಂದ್ರೆ ಅವ್ರು ಬಳಸೋದೇ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರ ಅವ್ರು ಯಾವ್ದು ಅಡ್ವರ್ಟೈಸ್ ಮಾಡ್ತಾರ ಅವ್ರು ಬಳಸೋದೇ ಇಲ್ಲ. ಸುಮ್ಮನೆ ಅವ್ರ ಮುಖ ತೋರಿಸ್ತಾರ ಅಷ್ಟೇ. ನೀವು ಹುಚ್ಚದ್ರಿ ಅವನ ಬಳಸ್ತೇವೆ. ಬರೀ ಒಂದಿಷ್ಟು ಸಬಕಾರ ಹಚ್ಚಿದ ನಿಮ್ಮ ಮೈ ಸ್ವಚ್ಛ ಆಗುದಿಲ್ಲ. ಕಡ್ಲಿ ಹಿಟ್ಟು, ಸೀಗಕಾಯಿ ಪುಡಿ ಸಾಕು. ಮೈಗೆ ಹಚ್ಚಿ ತಿಕ್ಬೇಕು ಗಸಗಸ. ನೋಡಿ ಒಂದು ತಿಕ್ಕೋರಿ, ನೋಡ್ಕೋರಿ, ಮಸ್ತ್ ಮಜಾ ಇರ್ತದೆ. ಇವು ಮತ್ತ ಸಬಕಾರ ಹಚ್ಕೊಂಡ್ರೆ ಮಾತ್ರ ಹೊಲಸ ಅವು ಬೂದ್ ಇರ್ತದೆ ಮೈ. ಯಾಕಂದ್ರ ನಿಮಗೆ ಸ್ನಾನ ಅಂದ್ರೆ ಗೊತ್ತಿಲ್ಲ, ಮೈ ಸ್ವಚ್ಛ ಇಟ್ಕೊಳ್ಳೋದು ಗೊತ್ತಿಲ್ಲ. ಅದು ಉಲ್ಟಾ ನೀವು ಜಡ್ ತಳ್ಕೊಂತೀರಿ.
ನಿಮಗೆ ಸ್ಕಿನ್ ಡಿಸೀಸ್ ಬರಬೇಕಾದ್ರೆ ನೀವು ಬಳಸತಕ್ಕಂಥ ಸಾಬೂನು ಹಿಂಗೆ ಬಳಸ್ಕೊಂತೀರಾ, ಸ್ವಚ್ಛ ಮೈನ ತೊಳ್ಕೊಳೋದಿಲ್ಲ, ಸಂಸ್ಕಾರ ಮೇಲೆ ಇನ್ನೂ ಸಂಸ್ಕಾರದ ಇದು ಇರ್ತತೆ, ಎದ್ದು ಬರ್ತೀರಿ ನೀವು, ಅದು ಉಳಿದು ಬಿಡ್ತತಿ, ಸ್ಕಿನ್ ಡಿಸೀಸ್ ಸ್ಟಾರ್ಟ್ ಆಗುತ್ತೆ. ಮೈಮ್ಯಾಗ ಬಿಡ್ರಿ, ಇಲ್ಲಿ ಸಂಧ್ಯಾಗಿಂದ ಎಸ್ಕೊಂತೀರಲ್ಲ ಉಳಿದು ಬಿಡ್ತತಿ, ನಿಮಗೆ ಸ್ಕಿನ್ ಡಿಸೀಸ್ ಆಗುತ್ತೆ, ಫಂಗಸ್ ಆಗುತ್ತೆ. ಏನ್ ಹೇಳ್ಬೇಕು, ಹೋಲ್ ಬಿಡ್ರಿ ಹಾಳಾಗಿ. ಅದರ ಸ್ನಾನದ ಬಗ್ಗೆ ಹೇಳ್ಕೊಂತ ಕುಂತ ಮತ್ತೆ 4 ಲೆಕ್ಚರ್ ಬೇಕು. ಹೆಂಗ್ ಮಾಡಬೇಕು, ಏನ್ ಮಾಡಬೇಕು, ಎಂತ ನೀನು ಸ್ನಾನ ಮಾಡಬೇಕು, ಯಾವಾಗ ಹೆಂಗ್ ಮಾಡಬೇಕು, ಎಲ್ಲ ದೊಡ್ಡ ಶಾಸ್ತ್ರ. ಇದು ಎಲ್ಲ ಹೊರಗಿಂದ ಸ್ವಚ್ಛ ಇಟ್ಕೂಡ, ಹೊರಗಿಂದ ಯಾರು ಸ್ವಚ್ಛ ಮಾಡಿದಿರಿ. ಕನಕದಾಸರು ವ್ಯಾಸರಾಯರ ಹತ್ರ ಶಿಷ್ಯರಾಗಿದ್ರು. ಅವರು ವ್ಯಾಸರಾಯರ ಶಿಷ್ಯರು ಕನಕದಾಸರು. ಇವರು ಕನಕದಾಸರು ಪಾಪ ಕುರುಬ. ಅವರೆಲ್ಲ ಬ್ರಾಹ್ಮಣ ಭಟ್ಟಗಳಿಗೆ ಹೇಳ್ತಿದ್ರು, ಹೌದಾ. ಇವ್ರನ್ನ ಹೊರಗೆ ಇಡ್ತಿದ್ರು. ಅವರು ಒಂದ್ಸಲ ಏನಂದ್ರು, ವ್ಯಾಸರಾಯರು ಎಲ್ಲರಿಗೂ ಒಂದು ತಾಮ್ರ ತೆಲಿ ಕೊಡ್ತಾರೆ. ತಾಮ್ರ ತೆಲಿ ಕೊಟ್ಟು ಸ್ವಚ್ಛ ಯಾರು ತಿಳ್ಕೊಂಡ್ಬರ್ತೀರಿ ನೋಡೋಣ ಅಂತ್ಕೊಂಡು ಒಟ್ಟರಿಗೂ ತಾಮ್ರ ತೆಲಿ ಕೊಡ್ತಾರೆ. ಕನಕದಾಸರಿಗೆ ಕೊಡ್ತಾರೆ. ಒಂದು ಒಟ್ಟರು ತಿಳ್ಕೊಂಬರ್ತಾರ. ಗುರುಗಳೇ ತಿಳ್ಕೊಂಬಂದೇರಿ ಅಂತಾರ. ಒಬ್ಬರು ಚೆಕ್ ಮಾಡ್ತಾರ ಗುರುಗಳು. ಹಾ ಅಂತಾರ. ಅವಾಗ ಒಟ್ಟರು ಕನಕದಾಸಗೆ ನೋಡ್ತಿರ್ತಾರ. ಕನಕದಾಸ ಸ್ವಚ್ಛ ಇರೋದಿಲ್ಲ. ಇವ ಅಪ್ಪೇದಕ್ಕನ ಗುರುಗಳು ಹೊಡಿತಾರ ಅಂತ ತಿಳ್ಕೊಂಡು ಇವಾಕರ ಗುರುಗಳು ಎಲ್ಲರೂ ನೋಡ್ತಾರ. ಕನಕದಾಸನ್ ನೋಡ್ತಾರ. ಕನಕದಾಸ ನೀನು ಫಸ್ಟ್ ಬಂದ್ಯಪ್ಪ ಅಂತಾರ ಅವರು. ಓಯ್ ಗುರುಗಳ ಅಂತಾರ ಅವರು. ಗುರುಗಳದ್ರಿ. ಯಾಕ್ರಿ ಗುರುಗಳ ಹಂಗೆ ಅವ್ರ ಯಾಕೆ ಪಟ್ಟದ ಲೇ ಮಕ್ಕಳ, ನಿಮ್ಗೆಲ್ಲ ಮ್ಯಾಗ ಅಷ್ಟು ತಾತಲ ಹೊಡಿತಾವ, ಒಳಗೆ ನೋಡ್ರಿ ಅಂತಂದ್ರು. ಒಳಗೆ ಮತ್ತೆ ಅದ ಜಂಗ್ ಅದ ಇದು. ಒಳಗೆ ತಿಕ್ಕಿಲ್ಲ, ಹೊರಗೆ ತಿಕ್ಕಿರಿ. ಹುಂಚೆನ ಹಚ್ಚಿ, ಲಿಂಬೆನ ಹಚ್ಚಿ. ಕನಕದಾಸಂದು ಒಳಗೆ ನೋಡ್ರಿ. ಹಂಗ ಅಂತರಂಗದ ಸ್ವಚ್ಛತೆ ಭಾಳ ಮುಖ್ಯನೇ ಮಕ್ಕಳ ಅಂದ. ಅವ್ರು ಹಿಂಗ ಕುಂತು ಮುಖ್ಯ. ನೀವೆಲ್ಲ ಬಹಿರಂಗ ಸ್ವಚ್ಛತೆಗೆ ಮನೆ ಕೊಟ್ಟಿರಿ. ಬಹಿರಂಗ ಸ್ವಚ್ಛತೆಗೆ, ಒಳಗಿನ ಸ್ವಚ್ಛತೆಗೆ ಮನೆ ಕೊಟ್ಟಿಲ್ಲ. ಒಳಗೆ ಹೊಲಸು ನಾರ್ತದ, ಒಳಗೆ ಹೊಲಸು ನಾರ್ತದ. ಬಾಯಿ ತೆಗೆದ್ರೆ ಹೊಲಸು ವಾಸನೆ ಬರ್ತದ. ನೋಡಿರ್ಬೇಕಾದ್ರೆ ಅದು ಯಾರು ಹೇಳುದಿಲ್ಲ. ನಿಮ್ಮ ಬಾಯಿ ತೆಗೆದ್ರೆ ಹೊಲಸು ವಾಸನೆ ಬಂದಾಗ ಯಾರು ಹೇಳ್ತಾರ, ಈ ಬಾಯಿ ಹೊಲಸು ವಾಸನೆ ಬರ್ತದೆ, ಸಿಟ್ಟು ಬರುತ್ತೆ ನಿಮಗೆ. ಇದ್ದದ್ದು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿ ಒದ್ದಂಗೆ ಅಂತಾರಲ್ಲ, ಹಂಗೆ ಬಾಯಿ ಹೊಲಸು ವಾಸನೆ ಬರುತ್ತಪ್ಪ ಅಂದ್ರೆ ಸಿಟ್ಟು ಬರ್ತದೆ. ಅದಕ್ಕೆ ಯಾರು ಹೇಳಕ್ ಹೋಗುದಿಲ್ಲ. ಬಾಯಿ ಹೊಲಸು ವಾಸನೆ ಬರುತ್ತೆ. ಯಾಕಪ್ಪ ಅಂದ್ರೆ ಒಳಗಡೆ ಎಲ್ಲ ಕೆಟ್ಟು ಬಿಡ್ತದೆ, ಇಂಡಿಕೇಶನ್. ಅದಕ್ಕೆ ಡಾಕ್ಟರು ಚೆಕ್ ಮಾಡಕ್ ಹೋದಾಗ ಮಾಡೋದಂತಾರ, ನಾಲಿಗೆ ಚಾಚು ಅಂತಾರ. ಅದ್ರ ಮ್ಯಾಗ ಗೊತ್ತಾಗ್ಬಿಡ್ತಾವ. ನಿಮ್ಮ ನಾಲಿಗೆಯ ಪದರು ಶ್ಲೇಷ್ಮ ಮೇಲ್ಗಡೆ ಇರ್ತಕ್ಕಂಥ ಲೇಯರ್ ಇರೋದಲ್ಲ, ಹಳದಿ ಇರ್ತದ್ರ ಒಂದು ಜಡ್ಡು, ಬೆಳ್ಳಗಿರ್ತಾರ ಒಂದು ಜಡ್ಡು, ಹಾಲಿನಂಗಿದ್ರೆ ಒಂದು ಜಡ್ಡು, ಅದ್ರ ಮ್ಯಾಗ ಗೊತ್ತಿರ್ತಾರೆ ಟೋಟಲಿ. ಅದಕ್ಕೆ ಯೋಗದೊಳಗೆ ನೇತಿ, ಧೌತಿ, ಭಾತಿ, ಬಸ್ತಿ ಇವೆಲ್ಲ ಬರ್ತಾವ. ಅವೆಲ್ಲ ಕ್ಲಾನ್ಸಿಂಗ್ ಪ್ರೊಸೆಸ್ ಅಂತಾರ. ನೇತಿ ಅನ್ನೋದೈತಿ, ಸೂತ್ರನೈತಿ, ಜಲನೈತಿ, ಮೂಗು ಸ್ವಚ್ಛ ಮಾಡ್ತದ. ಭಾತಿ ಎದಿ ಸ್ವಚ್ಛ ಮಾಡ್ತದ. ಬಸ್ತಿ ಗುದನಾಳ ಸ್ವಚ್ಛ ಮಾಡ್ತದ. ನೌಲಿ ಪೂರ ಕರುಣ ಶುದ್ಧಿ ಮಾಡ್ತದ. ತ್ರಾಟಕ ಅನ್ನೋದು ಕಣ್ಣು ಶುದ್ಧಿ ಮಾಡ್ತದ. ನೋಡ್ರಿ ಎಷ್ಟು ಅದ್ಭುತ ಇರ್ತಾರ ಯೋಗದೊಳಗೆ. ನಿಮ್ಮ ದೇಹದ ಒಳಗಡೆ ನವರಂಧ್ರ ಅದಾವು. 9 ಬಾಗ್ಲವ ಈ ದೇಹಕ್ಕ. 9 ಬಾಗಲ. ನಿಮ್ಮ ಮನೆಗೆ 1 ಬಾಗಲದ, ಇದಕ್ಕೆ 9 ಬಾಗಲದ ಈ ದೇಹ. ಇನ್ನೊಂದು ಕಾಣಲಾರದ ಒಂದು ಬಾಗಲದ, ದಶಮರಂಧ್ರ ಅಂತ. ಅದಕ್ಕೆ 10ನೇ ರಂಧ್ರ ಅಂತಾರ. ನವರಂಧ್ರ ಯಾವ ಗೊತ್ತದ? 2 ಕಣ್ಣು, 2 ಮೂಗು, 2 ಕಿವಿ, ಬಾಯಿ, ಗುದ ಇವೆಲ್ಲ ಕೂಡ್ಕೊಂಡು 9 ದ್ವಾರ ಅಂತಾರ. 10ನೇ ದ್ವಾರ ಯಾವ್ದಪ್ಪ ಅಂದ್ರ ಬ್ರಹ್ಮರಂಧ್ರ. ಈ ಬ್ರಹ್ಮರಂಧ್ರಕ್ಕೆ ಆತ್ಮನ ಆವಾಗಮನ ಅಂತಾರ. ಆತ್ಮ ಇಲ್ಲಿಂದ ಎಂಟರ್ ಆಗತ್ತ, ಇಲ್ಲಿಂದ ಹೊರಗೆ ಹೋಗ್ತದೆ. ಗೊತ್ತದೇನೆ? ನೀವು ಸತ್ತಾಗ ನೋಡಿರ್ಬೇಕಾದ್ರೆ ಯಾರು ಅಲ್ಲಿ ಸ್ವಲ್ಪ ಕೂದಲ ತೆಗೆದು ಹಿಂಗೆ ಇಟ್ಟು ನೋಡಿರ್ಬೇಕಾದ್ರೆ ಸೂಜಿ ಟೈಪ್ ಒಂದು ತೂತ್ ಬಿದ್ದಿರ್ತದೆ ಅಲ್ಲಿ. ಗೊತ್ತಿಲ್ಲ. ಈ ದ್ವಾರ ಬಿಟ್ಟು ಬೇರೆ ದ್ವಾರಕ್ಕೆ ಹೋದ್ರಪ್ಪ ಅಂದ್ರೆ ಮುಕ್ತಿ ಇಲ್ಲ ಮನುಷ್ಯಾಗ. ನೋಡ್ರಿ, ಕೆಲವು ಮಂದಿ ಸತ್ತಾಗ
ಕಣ್ ತೆಗೆದು ಸತ್ತಿರ್ತಾರ, ಅದ್ರ ಕಣ್ಣಿನ ಮೂಲಕ ಹೋಗಿರ್ತೈತಿ. ಅವಾಗ ಬಂದು ಕಣ್ಣು ಮುಚ್ತಾರೆ. ಹಿಂಗೆ ಕೆಲ ಮಂದಿ ಬಾಯಿ ಮೂಲಕ ಹೋಗ್ತದ, ಬಾಯಿ ಮೂಲಕ ಹೋಗ್ತದ. ಕೆಲ ಮಂದಿ ಮೂಗಿನ ಮೂಲಕ ಹೋಗ್ತದ, ಮೂಗಿನ ರಕ್ತ ಬಂದಿರ್ತೈತಿ. ಕಿವಿ ಮೂಲಕ ಹೋಗ್ತದ, ಕಿವಿಯಾಗ ರಕ್ತ ಬಂದಿರ್ತದೆ. ಹೋಗ್ತಿರ್ಬೇಕಾದ್ರೆ ಆತ್ಮ ಹೊರಗಡೆ ಪಟಕ್ಕಂತ ಹೋಗ್ಬಿಡ್ತದ, ಅದು ಸತ್ತಾಗ ಅವಾಗ ಕಿವಿಯಾಗ ರಕ್ತ ಬರ್ತದೆ. ಅಕಸ್ಮಾತ್ ಶಿಷ್ಯನದ ಮೂಲಕ ಹೋದ್ರೆ ಒಂದಕ್ಕೆ ಮಾಡ್ಕೊಂಡಿರ್ತಾರ, ಅವ್ರು ಸತ್ತಾಗ ಒಂದಕ್ಕೆ ಹಸಿ ಆಗಿಬಿಟ್ಟಿರ್ತದ. ಅಕಸ್ಮಾತ್ ಬುಧನಾಳದ ಮೂಲಕ ಹೋತಪ್ಪ ಅಂದ್ರೆ ಸಂಡಾಸ್ ಮಾಡ್ಕೊಂಡಿರ್ತಾರ ಅವರು. ಹೆಚ್ಚಾಗಿ ಹಾರ್ಟ್ ಪೇಷಂಟ್ಗೆ ಸಂಡಾಸ ಕೂಡ ಹೋಗ್ತದೆ. ಇಲ್ಲಿ ಬಿಟ್ಟು ಬೇರೆ ಕಡೆ ಹೋದ್ರೆ ಮುಕ್ತಿ ಇಲ್ಲಿ ನಿಮಗೆ ಅತಂತ್ರ ಅಡ್ಡಾಡ್ತೀರಿ, ದೆವ್ವಾಗಿ ಗಾಳಿಯಾಗಿ ಅಡ್ಡಾಡ್ತೀರಿ. ಇಲ್ಲಿ ಮಾತ್ರ ಮುಕ್ತಿ ನಿಮಗೆ. ಎಲ್ಲರಂದ್ರೂ ಸ್ವಚ್ಛ ಇರಬೇಕು. ಇದು ಬಿಡ್ರಿ, ಯಾಕಂದ್ರೆ ದಶಮಾರಂದ್ರ ನಿಮ್ಗೆ ಸಂಬಂಧ ಇಲ್ಲ. 9 ದ್ವಾರ ಸ್ವಚ್ಛ ಇರ್ಬೇಕು. ಕಣ್ಣು ಸ್ವಚ್ಛ ಇಟ್ಕೋರಿ, ಮೂಗು ಸ್ವಚ್ಛ ಇಟ್ಕೋರಿ. ಇವು ಒಳಗಡೆ ಎಂಟ್ರಿ ಹಾಕೋ, ಇವು ಮುಖ್ಯ ಬಾಗಲ ಒಳಗೆ ಹೋಗ್ಬೇಕ 2. ಮತ್ತೆ ಹೆಂಗೈತಿ ವ್ಯವಸ್ಥೆ ಗೊತ್ತದನ್ನ? ಬಸವಣ್ಣ ಹೇಳಿದ್ರು, ನನ್ನ ಕಾಲೇ ಕಂಬ ಸಿರುವೆ ದೇಗುಲ ಹೇಳಿದ್ರಿಲ್ಲ. ಹಿಂಗ್ ಒಳಗೆ ಹೋಗ್ತದ, ಹಿಂಗ್ ಒಳಗೆ ಹೋಗ್ತದ. ಇಲ್ಲಿ ಪಡಸಾಲೆ ಐತಿ, ಇಲ್ಲೇ ನಿಮ್ಮ ಮನೆ ಪಡಸಾಲೆ ಇರ್ತಲ್ಲ, ವೇಟಿಂಗ್ ಹಾಲ್, ಸಿಟ್ಟಿಂಗ್ ಹಾಲ್, ಇದು ಎದೆ ಅನ್ನೋದು ಪಡಸಾಲೆ. ಇಲ್ಲಿ ಕೆಳಗೆ ಬಂದ್ರೆ ಕಿಚನ್ ಐತಿ, ಇಲ್ಲೇ ಕಿಚನ್. ಈ ಕಡೆ ಬಂದ್ರೆ ದೇವ್ರ ಕೋಲಿ, ಇಲ್ಲಿ ದೇವ್ರ ಕೋಲಿ ಐತಿ, ಇಲ್ಲಿ ಎದೆ ಅನ್ನೋದು ದೇವ್ರ ಕೋಲಿ. ಈ ಕಡೆ ಬಂದ್ರೆ ಪಾಯ್ಖಾನೆ, ಪಾಯ್ಖಾನೆ ಇಲ್ಲಿ ಒಳಗೈತಿ. ಆದ್ರೆ ನಿಮಗ ಮತ್ತೊಬ್ರು ಪಾಯ್ಖಾನೆ ನೋಡಿದ್ರೆ ಈಗ ಇವ್ರು ಬಂದು ಸಂಡಾಸ್ ಮಾಡಿರ್ತಾರ, ಅಯ್ಯೋ ಯಪ್ಪೋ ಸಂಡಾಸ್ ಮಾಡಲಿ ಎಪ್ಪೋ ಅಂತ. ಹೌದಾ? ಆದ್ರೆ ನಿಮ್ ಸಂಡಾಸ್ ಬಿದ್ರೆ ನಿಮ್ ಒಳಗೈತ್ರ ಸಂಡಾಸ, ಒಳಗ ಇಟ್ಕೊಂಡ್ ಕುಂತೀರಿ ಮಕ್ಕಳ. ಹೊರಗೆ ಬಂದಿದ್ದ, ಹೊರಗೆ ಬಂದ್ರೆ ಅಸಹ್ಯ ಅನ್ಸುತ್ತ, ಒಳಗೆ ಕುಂತಿರಲ್ಲ ಇಟ್ಕೊಂಡ್. ಅದು ನೀವು ಯಾವ್ದನ್ನ ಅಸಹ್ಯ ಪಡ್ಕೊಂತೀರೋ ಒಳಗ ಐತಲ್ಲ ಬರ್ತದ, ಹೊದ್ಕೊಂಡು ಅಡ್ಡಾಡಗತ್ತೀರಿ. ಯಾವ್ದಕ್ಕೆ ಅಸಹ್ಯ ಪಡಬೇಕು, ಯಾವ್ದಕ್ಕೆ ಅಸಹ್ಯ ಪಡಬಾರ್ದು. ಆಯ್ತಾ? ನಿಮಗೆ ಇದು ಫಾಲೋಸ್ ಐತಿ ನೋಡ್ರಿ. ಕೆಲವೊಮ್ಮೆ ಅವ ಮಗ ಮಗ ಬಂದಂಗಿಲ್ಲವಾ, ಯಾಕಂದ್ರೆ ಮೂಗ್ ಬ್ಲಾಕ್ ಐತಿ. ಮೂಗ್ ಕ್ಲೀನ್ ಮಾಡ್ಕೋಬೇಕು, ಬಾಯಿ ಕ್ಲೀನ್ ಮಾಡ್ಕೋಬೇಕು, ಎದೆ ಕ್ಲೀನ್ ಮಾಡ್ಕೋಬೇಕು, ಭಾತಿ, ಕಪಾಲ ಭಾತಿ ಎದೆ ಕ್ಲೀನ್. ಒಂದು ತಾಗಿದ ಪಾಯ್ಖಾನೆ ಕ್ಲೀನ್ ಮಾಡೋದು ಇಲ್ಲ. ಎಂದು ಕ್ಲೀನ್ ಮಾಡ್ಕೊಂಡ್ರಿ ಹೇಳ್ರಿ ಪಾಯ್ಖಾನೆ? ಮನಿ ಪಾಯ್ಖಾನೆ ಹಂಗ, ಒಳಗಿನ ಪಾಯ್ಖಾನೆ ಹಂಗ, ಕ್ಲೀನೇ ಇಲ್ಲ ಅದು. ಯಾವಾಗ ಕ್ಲೀನ್ ಆಗುತ್ತಪ್ಪ ಅಂದ್ರೆ ಎನಿಮಾ ಕೊಡ್ತಾರೆ ಯಾವಾಗಾರ ಒಮ್ಮೆ, ಅವಾಗ ಕ್ಲೀನ್ ಆಗುತ್ತೆ. ಆದ್ರೆ ಸಹಜ ಕ್ಲೀನತೆ ಇಲ್ಲವೇ ಇಲ್ಲ. ಅದಕ್ಕೂ ನಿಮ್ಗೆಲ್ಲ ಜಡ್ಡು ಬಂದಾವ. ಇದು ಹೊಲಸಿದ್ದಕ್ಕೆ, ಇದು ಕ್ಲೀನ್ ಇರ್ಲಾರ್ದಕ್ಕೆ ಎಲ್ಲ ಜಡ್ಡು ಬಂದಾವ. ನಾ ಹೇಳಿ, ಮನುಷ್ಯನಿಗೆ 3 ರೋಗ, ಮನುಷ್ಯನಿಗೆ 3 ವ್ಯತ್ಯಯಗಳು. ಅದಕ್ಕೆ ನಿದ್ದಿ ಮತ್ತು ಲದ್ದಿ ಬರೋಬ್ಬರಿ ಅದನ್ನ ಗೆದ್ದಿ ಅಂತ. ನಿದ್ದಿ ಮತ್ತು ಲದ್ದಿ, ಲದ್ದಿ ಅಂದ್ರೆ ಸಂಡಾಸ. ನಿದ್ದಿ ಮತ್ತು ಲದ್ದಿ ಬರೋಬ್ಬರಿ ಆದ್ರ ನೀ ಗೆದ್ದಿ. ನಿಮಗಿರೋದು 3 ಜಡ್ರಿ, 3 ಜಡ್ಡು, 4 ಇಲ್ಲ. ಒಂದು ನಿಮ್ಗ ಸಂಡಾಸ ಸಾಪಾಗವಲ್ದು, ಸಂಡಾಸ ಸಾಪಾಗವಲ್ದು ನಿಮಗ. ಮುಂದೆ ಕೂಡ್ತಾರ ಆಗ್ತದೆ, ತಿರುಗ್ತಾರ. ಹೆಣ್ಮಕ್ಳು 9 ತಿಂಗಳು ಮಾಡಿದ್ರೆ ನೀವು ದಿನ ಹಿಡಿತೀರಿ. ನಾಳ್ತಾರ ಕೂತ್ಕೊಂಡು ಹಡ್ದಂಗ ಅದು ಡೆಲಿವರಿ ಅಂತ ಡೆಲಿವರಿ ತಿರುಗ್ತಾರೆ. ಸ್ವಚ್ಛ ಆಗುತ್ತೆ, ಬೇಕಾದ್ರೆ ತಿರುಗಿ ಸ್ವಚ್ಛ ಆಗುತ್ತೆ, ಕ್ಲೀನ್ ಆಗ್ಬೇಕು. ಅದು ಕ್ಲೀನ್ ಆಗ್ತಿಲ್ಲೋ ಇವಾಗ ನೋಡಿರ್ಬೇಕಾದ್ರೆ. ಸಂಡಾಸ್ ಸ್ವಚ್ಛ ಇದ್ದಾಗ ನಿಮ್ಮ ಮನಸ್ಸು ಹೆಂಗಿರುತ್ತೆ ನೋಡಿ, ಹಂಗಿರ್ತದೆ. ಸಂಡಾಸ್ ಆಗ್ಲಿಕ್ಕೆ ಬಾದ್ರೆ ಮನಸ್ಸು ಕಿರಿಕಿರಿ 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 ಅನಿಸುತ್ತೆ. ಅದರಿಂದ ಹೊಟ್ಟೆ ಎಷ್ಟಿಲ್ಲ, ವಿದ್ಯುತ್ ಪಚನ ಆಗುದಿಲ್ಲ, ಗ್ಯಾಸ್ ಅಸಿಡಿಟಿ ಎಲ್ಲ ಸುಡಾಗುತ್ತೆ. ಇಡೀ ದಿವಸ ಕಿರಿಕಿರಿ. ಸ್ವಚ್ಛ ಇದ್ರೆ ಆ ಮಾತೆ ಬೇರೆ. ಅದಕ್ಕೆ ಇವತ್ತು ಒಂದು ಚಾನ್ಸ್ ನಮಗೆ ಗೊತ್ತದ, ನಮಗೆ ಗೊತ್ತು. ನೇತಿ ದೂತಿ ಭಾತಿ ಬಸ್ತಿ ಏನಂತೀವಲ್ಲ, ಅದರ ಆಚೆ
ಯೌಗಿಕ ಕ್ರಿಯೆ ಒಂದು ಬಂದದ್ದು ಶಂಖ ಪ್ರಕ್ಷಾಲನ ಅಂತ. ಶಂಖ ಪ್ರಕ್ಷಾಲನ ಇಲ್ಲ ಶಂಖದ ಶಂಖ ನೋಡ್ರಿ, ಇದಕ್ಕೆ ಯಾಕೆ ಶಂಖ ಪ್ರಕ್ಷಾಲನ ಅಂದ್ರಪ್ಪ ಅಂದ್ರೆ ನಮ್ಮ ಇದು ಜಠರದೊಳಗ ಎಲ್ಲ ಇದು ಅನ್ನನಾಳ ಹೋಗಿ ಹಿಂಗ ಹೋಗಿ ತಳಕ್ ಬುಧನಾಳ ಬಂದೈತಿ. ಎಷ್ಟು ಫುಟ್ ಉದ್ದೈತೆ ಅಂತ ಹೇಳ್ತಾರ. ನಿಮ್ಮ 6 ಪಟ್ಟು ಉದ್ದದ, ನೀವು 6 ಫುಟ್ ಅದಿರಿಲ್ಲ, ನಿಮ್ದು ಹೈಟ್ 6 ಫುಟ್ ಅಲ್ಲ, 36 ಫುಟ್ ಒಳಗದ ಪೈಪ್ ಹಿಂಗ. ಅದು ಶಂಖದಂಗ ಐತಂತಾರ. ಶಂಖದಂಗ ಐತಂತಾರ ಅವರು. ಆ ಶಂಖದ ಪ್ರಕೃತಿ ಅದು ಒಳಗಿನ ಪ್ರಕೃತಿ ಒಂದಾದ. ಅದಕ್ಕೆ ಕ್ಲೀನ್ ಮಾಡಕ ಶಂಖ ಪ್ರಕ್ಷಾಲನ ಅಂತಾರ. ಈ ಸದ್ಯ ನೀವು ಶಂಖ ಪ್ರಕ್ಷಾಲನ ಮಾಡಕ ಇದು ಮಾಡ್ತೀವಿ. ಈ ಶಿಬಿರದ ಮೊಟ್ಟ ಮೊದಲ ಅತಿ ಅದ್ಭುತ ಕ್ರಿಯೆ ಅಂದ್ರೆ ಶಂಖ ಪ್ರಕ್ಷಾಲನ. ನಾವು ಹೊರಗೆ ಹೋಗ್ತೀರಿ, ಅಲ್ಲಿ ಏನ್ ಮಾಡ್ತಾರ, ಉಪ್ಪು ಮಿಶ್ರಿತ ಬಿಸಿನೀರನ್ನು ಕೊಡ್ತಾರ, ನೀವು ಕುಡಿಬೇಕು. ಹೈಗೈ ಮಾಡ್ಬೇಡ್ರ. ಇದು ಯಶಸ್ವಿ ಆಗ್ತಿಲ್ಲೋ ನಿಮ್ಮ ಶಿಬಿರದ ಯಶಸ್ವಿ ಆದಾಗ. ಈಗ ನೋಡಿ 15 ಮಂದಿ ಬಂದಾರ. ಈಗ ಯಾರ್ಯಾರು ಬಂದಿಲ್ಲ, 4, 7, 5, 12 ಮತ್ತು ಇನ್ನ 3 ಮಂದಿ ಬಂದೇ ಇಲ್ಲ. ಇನ್ನ 2 ಬಂದೇ ಇಲ್ಲ. ಯಾಕೆ? ಆಸಕ್ತಿ ಹೋಯ್ತು. ಎದಕ್ಕೆ ಬಂದಿರಿ? ಮತ್ತೆ ನೀವು ಎದಕ್ಕೆ ಬಂದಿರಿ? ಸಾಧನಾ ಮಾಡಕ್ ಬಂದಿರಿ, ಕತ್ತೆಗಾಯಕ್ಕೆ ಬಂದಿಲ್ಲ. ಅಷ್ಟು ಆಸಕ್ತಿ ಇರ್ಲಿಕ್ಕೆ ಬರಬಾರ್ದು. ಗುರುಗಳು ಬರೋಕ್ಕಿಂತ ಮುಂಚೆ ಕೂಡ್ಬೇಕಲ್ಲ. 6:30 ಅಂದ್ರೆ 6:25 ಇರ್ಬೇಕು ನೀವಲ್ಲ. ಗುರುಗಳು ಬಂದು ಕುಂತಾಗ ಬರೋದಿಲ್ಲಪ್ಪ ಅಂದ್ರೆ ನೀವೆಂತ ಶಿಬಿರಾರ್ಥಿಗಳು? ನೀವೆಂತ ಶಿಬಿರಾರ್ಥಿಗಳು? ಚೈನ್ ಹೊಡ್ಯಾಕ್ ಬಂದಿರಿ? ಇಲ್ಲೇ ಚೈನ್ ಹೊಡ್ಯಾಕ್ ಬಂದಿರಿ? ಇಲ್ಲೇ 2 ದಿವಸ ಮಜಾ ಮಾಡಕ್ ಬಂದಿರಿ? ನಿಮ್ ಸಲುವಾಗಿ ನೀವು ಒಳ್ಳೇದಾಗಂತ ಕರ್ಸಿವಿ ನಾವು. ಬಾಳ್ಕಿ ಹೊರಗೆಲ್ಲ ಜಗತ್ತು ಖಾಲಿ ಪಾಲ್ತು ಅದ. ನಾವು ನಿಮಗೆ ಪ್ರಾಮಾಣಿಕವಾಗಿ ನೀವು ಒಳ್ಳೇದಾಗಬೇಕು ಅಂತ ಇದು ಮಾಡಕತ್ತೀವಿ, ಗೊತ್ತದ? ಆ ದೃಷ್ಟಿಯಿಂದ ಇಲ್ಲಿ ಏನು ಕಾರ್ಯಕ್ರಮ ಮನಸಾರೆ ಪಾಲ್ಗೊಳ್ಳಿ. ಇಟ್ ಇಸ್ ಫಾರ್ ಯು. ಇದಕ್ಕೆ ನಿಮ್ಗೆ 2,000 ರೂಪಾಯಿ ನಾವು ಕಳಿಸ್ತೀವಿ. ನಾವು ನಮಗೇನು ಬೇಕಾಗಿತ್ತು? ನಿಮ್ಮ ರೊಕ್ಕ ಕೊಟ್ಟಿಲ್ಲ ನಡ್ರಿ ಅಂತ ನಾವು ಬೇಕಾಗಿಲ್ಲ. ನೀವು ಆನಂದ ಪಡಬೇಕು, ಸುಖ ಪಡಬೇಕು, ನಿಮ್ಗೆ ಅಷ್ಟು ಲಾಭ ಆಗ್ಬೇಕು, ಶಾರೀರಿಕ ಮಾನಸಿಕ ಲಾಭ. ಗೊತ್ತಾ? ಅದಕ್ಕೆ ಈಗ ಸದ್ಯಕ್ಕೆ ಆಗಿದ್ದಾಗಲಿ ಈಗ ಹೋಗ್ತಿರಲ್ಲ, ಡಾಕ್ಟರ್ ಹೇಳ್ತಾನೆ ಕೇಳಿ, ಸರಿಯಾಗಿ ನೀರು ಕುಡೀರಿ. ಒಳಗಡೆ ನೀರು ಹೋಗ್ತದ. ಯಾವತ್ತಿಗಾರ ಬಿಸಿನೀರು. ಈಗ ಒಂದು ಬಾಟ್ಲ್ಯಾಗ ಎಣ್ಣೆ ಬಾಟ್ಲಿ ಅದ, ಒಳಗೆ ಎಲ್ಲ ಹೊಲಸಾಗೈತೆ. ಅವಾಗ ಏನು ಮಾಡ್ತೀರಿ? ಬಿಸಿನೀರು ಹಾಕ್ತೀರಿ, ಸ್ವಲ್ಪ ಉಸುಗ ಹಾಕ್ತೀರಿ, ಹಿಂಗ ಅಳಿಗಾಡಿಸ್ತೀರಿಲ್ಲ, ಚೆಲ್ತೀರಿಲ್ಲ. ಹಂಗೆ ಮಾಡ್ಬೇಕು. ನೀರು ಕುಡಿಬೇಕು. ಎಷ್ಟು ಗ್ಲಾಸು? ಪಟ 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 8-10 ಗ್ಲಾಸ್ ನೀರು ಕುಡಿಬೇಕು. ನೀವು ಒಳಗಡೆ ಹೋಗ್ಬೇಕು. 8-10 ಗ್ಲಾಸ್ ನೀರು ಕುಡಿಬೇಕಾ? ನೆನಪಿಡಿದೆ. ಅಯ್ಯೋ ಅದು ಆಗುತ್ತೆ. ನೋ, ಸ್ವಚ್ಛ ಆಗ್ಬೇಕಿಲ್ಲ. ಹೊಲಸಿಟ್ಕೊಂಡು ಕೂಡ್ತಿರೋ. ಸ್ವಚ್ಛ ಮಾಡ್ಕೋಬೇಕು. ನಿಶ್ಚಯ ಅವ್ರು ಎಷ್ಟು ಹೇಳ್ತಾರೆ ಬಡ ಬಡ ಕುಡಿರಿ. ಬ್ಯಾಡಂತದ್ದು ಹೊಟ್ಟಿ ಹಾಕ್ಬಿಡುದು ಕುಡಿರಿ. ಒತ್ತಾಯ ಮಾಡಿ ಕುಡಿದ್ರಿಲ್ಲ ಅವಸರ ಅಥವಾ ಕ್ಲೀನಿಂಗ್ ಪ್ರೊಸೆಸ್ ಸುಮ್ಮನೆ ಬರುದಿಲ್ಲದ್ದು. ಅದಕ್ಕೆ ಅಳಿಯಾಡಿಸ್ಬೇಕು. ಅದಕ್ಕೆ ಡಾನ್ಸ್ ಮಾಡ್ತಾರೆ. ಡಾನ್ಸ್ ಮಾಡ್ರಿ, ಫುಲ್ ಡಾನ್ಸ್ ಮಾಡ್ರಿ. ಮುಖ್ಯ ಹೊಳ್ಳಾಡ್ಬೇಕು. ಹಿಂಗೆ ಹೊಳ್ಳಾಡ್ಬೇಕು. ಅವು ಹಿಂಗೆ ಆಕ್ಷನ್ ಮಾಡ್ರಿ. ಇದು ಮುಖ್ಯ ಅಂದ್ರೆ ಆಕ್ಷನ್ ಮುಖ್ಯ ಅಲ್ಲ, ಈ ಹೊಟ್ಟಿ ಮೂವ್ಮೆಂಟ್ ಮುಖ್ಯ ಅದ. ಎಷ್ಟು ಸಾಧ್ಯ ಅದ ಹೊಳ್ಳಾಡ್ಸ್ಕೋದನ್ನ. ಕೂಡುತ್ತಾರ, ನೀರು ಮಾಡ್ತಾರ, ಬಗ್ಗಿಸ್ತಾರ, ಇದನ್ನ ಮಾಡ್ತಾರ. ಸರಿಯಾಗಿ ಮಾಡಿದ್ರ ಬಿಸಿನೀರು ಉಪ್ಪಿರ್ತಲ್ಲ, ಉಪ್ಪು ಕ್ಲೀನ್ ಮಾಡ್ತಾರೆ ಎಲ್ಲ ಒಳಗಿನ ಎಲ್ಲ. ಅದು ಒಂದೇ ರೀ, ಬ್ಯಾರೆ ಇದನ್ನೇ ಇಲ್ಲ, ಆಪ್ಷನ್ನೇ ಇಲ್ಲ. ಒಳಗಡೆ ನೀರು ಉಪ್ಪು ಹೋಗ್ತದ, ಮೂಮೆಂಟ್ ಆಗ್ತದ. ಮೂಮೆಂಟ್ ಆಗಬೇಕು. ಅವಾಗ ಕೆಳಗೆ ಹೋಗ್ತದೆ. ಗುಜನಾಳದ ಮೂಲಕ ಹೊರಗೆ ಹೋಗ್ತದೆ. ಅದು ಗುಜನಾಳ ಬಂದಾಗಿತ್ತಪ್ಪ ಅಂದ್ರೆ ಬಾಯಿ ಮೂಲಕ ಬರ್ತದ ಅಷ್ಟೇ ಅಂತ ವಾಂತಿ ಮಾಡ್ಕೊತೀವಿ. ಹಿಂಗಾರೆ ಕ್ಲೀನ್ ಆಗಲಿ. ಇಲ್ಲಿ ಒಳಗೆ ನೀರು ಕುಡಿದಿರ್ತಿರಲ್ಲ, ಅನ್ನನಾಳ ಕ್ಲೀನ್ ಆಗುತ್ತ, ಜಠರ ಕ್ಲೀನ್ ಆಗುತ್ತ, ಹೊರಗೆ ಬಂತು. ಮತ್ತು ತಳಗಿಂದ ಮನಶುದ್ಧಿ ಆಗ್ತದ. ಅದನ್ನ ಮಾಡ್ಕೊಳ್ಳೇಬೇಕು ನೀವು. ಅವ್ರು ಒಂದು ಹೇಳಿದ್ರೆ ನೀವು 10 ಮಾಡ್ರಿ. ನೀವು ಟೋಟಲ್ ಉದ್ದೇಶ ಏನಪ್ಪಾ ಅಂತಂದ್ರೆ ಜಠರ ಶುದ್ಧೀಕರಣ ಆಗ್ಬೇಕು. ಮೂಮೆಂಟ್ ಆಗ್ಲಾರ್ದ ಕುಡಿದ್ರಿ ಸುಮ್ಮನೆ ಕೂತ್ರ ಏನಾಗುದಿಲ್ಲ. ಮೂಮೆಂಟ್ ಮಾಡಬೇಕು ಬಾಡಿ. ಇಷ್ಟು ತಿಳ್ಕೊಳ್ಳಿ. ಹೋಗ್ರಿ, ಪೂರ್ಣ ಪ್ರಮಾಣದ ಪಾಲ್ಗೊಳ್ಬೇಕಾದ್ರೆ. ಅದು ಯಾರಿಗಾಗಿ? ನಮಗಾಗಿ ಅಲ್ಲ.
ನಿಮ್ಮ ಸಲುವಾಗಿ ಅದನ್ನು ಮಾಡ್ಕೊಂಬರ್ರಿ. ಸ್ವಚ್ಛ ಹೋಗಿ ಆನಂದ ನೋಡ್ರಿ. ಮತ್ತ ಅದಾದ್ಮೇಲೆ ಮಾತು ಕೊಡುವಂತ ಶ್ರೀ ಗುರುದೇವ್. ಜೈ ಗುರುದೇವ್.